ಕುಣಿಗಲ್ನ ಸೊಸೈಟಿ ಚುನಾವಣೆಯೊಂದರಲ್ಲಿ ಅಕ್ರಮದ ವಾಸನೆ ಬರ್ತಿದ್ದು ಶಾಸಕರ ಕೈವಾಡ ಇದೆ ಅಂತ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ಸಿಗರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಬಿಎ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ನಲ್ಲಿ ಮಾಡಬೇಕೆಂದು ಸರ್ಕಾರ ನಿರ್ಧರಿಸಿದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಹಲವರಿಗೆ ಅದರ ಬಗ್ಗೆ ವಿಶ್ವಾಸ ಇಲ್ಲ. ಆದ್ರೆ ಕಾಂಗ್ರೆಸ್ಗೆ ಬ್ಯಾಲೆಟ್ ಪೇಪರ್ ಹೇಗ್ ಬೇಕೆಂಬ ಬಗ್ಗೆ ಉತ್ತಮ ನಿದರ್ಶನ ಸಿಕ್ಕಿದೆ. ಕುಣಿಗಲ್ನ ಸಂತೆ ಮಾವತ್ತೂರು ಸೊಸೈಟಿ ಚುನಾವಣೆ ನಡೆದಿದೆ. ಅಲ್ಲಿ ಜನ ಬಂದು ವೋಟನ್ನೇ ಹಾಕಿಲ್ಲ. ಆದ್ರೆ ಹೊರ ಕುಳಿತು ಬ್ಯಾಲೆಟ್ ಪೇಪರ್ ಅಲ್ಲಿ ವೋಟ್ ಹಾಕಿ ಆ ಬಂಡಲ್ ಅನ್ನ ಡಬ್ಬಕ್ಕೆ ಸೇರಿಸುವ ಸಮಯದಲ್ಲಿ ಅಧಿಕಾರಿ ಸಿಕ್ಬಿದ್ದಿದ್ದಾರೆ. ನಮ್ಮ ಪಕ್ಷದ ಏಜೆಂಟ್ ಅವರನ್ನ ಹಿಡಿದುಕೊಂಡಿದ್ದಾರೆ. ತಕ್ಷಣವೇ ಬಂದ ಪೊಲೀಸರು ಅಧಿಕಾರಿಯನ್ನ ರಕ್ಷಣೆ ಮಾಡಿದ್ದಾರೆ. ಅಧಿಕಾರಿಗೆ ಹೊಡೆದಿದ್ದಾರೆ ಅಂತ ಹಿಡಿದು ಕೊಟ್ಟವನ ಮೇಲೆಯೇ ಎಫ್ಐಆರ್ ಹಾಕಿದ್ದಾರೆ. ಮಾಲ್ ಪ್ರಾಕ್ಟೀಸ್ ಮಾಡೋಕೆ ಬ್ಯಾಲೆಟ್ ಪೇಪರ್ ಬೇಕಾಗಿದೆ ಎಂದು ಗುಡುಗಿದ್ದಾರೆ. ಇನ್ನು ಯಾರು ಅಕ್ರಮದಲ್ಲಿ ಇದ್ದಾರೋ ಅವರನ್ನ ಅಮಾನತ್ ಮಾಡಬೇಕು. ಹಿಡಿದುಕೊಟ್ಟವರ ಮೇಲೆ ಹಾಕಿರೋ ಕೇಸ್ ವಾಪಸ್ ಪಡಿಬೇಕು. ಅಧಿಕಾರಿಗಳನ್ನ ಅಮಾನತು ಮಾಡಬೇಕು. ಬ್ಯಾಲೆಟ್ ಪೇಪರ್ ನಿಮ್ಮ ಮುಖಕ್ಕಿಡಿದ ಕನ್ನಡಿ. ಜನ ನಿಮಗ್ ಪಾಠ ಕಲಿಸ್ತಾರೆ. ಇದರ ಹಿಂದಿರುವ ಶಾಸಕರನ್ನ ಬಂಧನ ಮಾಡಬೇಕು. ಇಲ್ಲವಾದ್ರೆ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ. ರಾಜ್ಯಕ್ಕೆ ಇವರ ಅಕ್ರಮ ಮುಟ್ಟಿಸುವ ಕೆಲಸ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಏನು ಪ್ರಯೋಜನ ಇಲ್ಲ, ಏನೂ ಆಗೋದಿಲ್ಲ. ಏನ್ ಸೆಷನ್ ಅಲ್ಲಿ ನೀವು ಎತ್ತಿದ್ಕೆಲ್ಲ ಕಾಂಗ್ರೆಸ್ ಅವ್ರು ರಿಯಾಕ್ಟ್ ಮಾಡ್ಕೊಂಡು ಕೇಳ್ತವ್ರೇನಲ್ಲಿ. ನಿಮ್ ಅಧಿಕಾರ ಇದೆ, ನೀವು ಮಾಡ್ತೀರಿ, ಅವ್ರಿದ್ದಾಗ ಅವ್ರು ಮಾಡ್ತಾರೆ. ನಮ್ಮ ಮನೆ ಹೊರಗಡೆ ಇಷ್ಟೇ ಅಂತ ಹೋಗ್ಬೇಕು. ಬಟ್ ನೀವು ಮಾತಾಡ್ತೀರಿ ಅಷ್ಟೇ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ಭೀಕರ ವೈಮಾನಿಕ ದಾಳಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೊನೆಗೂ ಮೌನ ಮುರಿದಿದ್ದಾರೆ. ಪವಿತ್ರ ರಂಜಾನ್ ಹಬ್ಬದಂದೇ ಇರಾನ್ ಮೇಲಿನ ದಾಳಿಯನ್ನ ಖಂಡಿಸಿದ್ದಾರೆ. ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೂದ್ ಪೆಜೆಸ್ಕಿಯಾನ್ ಅವರೊಂದಿಗೆ ಮಾತನಾಡಿ ಈ ಶುಭಾಶಯ ತಿಳಿಸಿದ್ದೇವೆ. ಈ ಹಬ್ಬವು ಪಶ್ಚಿಮ ಏಷ್ಯಾಗೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನ ತರುತ್ತದೆ ಎಂದು ನಾವು ಆಶಿಸ್ತೇವೆ. ಪ್ರಾದೇಶಿಕ ಸ್ಥಿರತೆಗೆ ಬೆದರಿಕೆ ಹಾಕುವ ಮತ್ತು ಜಾಗತಿಕ ಪೂರೈಕೆ ಸರಪಳಿಗೆ ಅಡ್ಡಿಪಡಿಸುವ ಈ ಪ್ರದೇಶದಲ್ಲಿನ ನಿರ್ಣಾಯಕ ಮೂಲ ಸೌಕರ್ಯಗಳ ಮೇಲಿನ ದಾಳಿಯನ್ನ ಖಂಡಿಸ್ತೇವೆ ಅಂತ ಪೋಸ್ಟ್ ಮಾಡಿದ್ದಾರೆ. ಇದೇ ವೇಳೆ ಪ್ರಧಾನಿ ಮೋದಿ ಸಂಚಾರದ ಸ್ವಾತಂತ್ರ್ಯವನ್ನ ರಕ್ಷಿಸುವ ಮಹತ್ವವನ್ನ ಪುನರುಚ್ಚರಿಸಿದ್ದಾರೆ. ಆರ್ಮುಜ್ ಜಲಸಂಧಿಯ ದಿಗ್ಬಂಧನದ ಮಧ್ಯೆ ಹಡಗು ಮಾರ್ಗಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಕರೆ ನೀಡಿದ್ದಾರೆ. ಇನ್ನು ಮಾರ್ಚ್ 12ರಂದು ಪ್ರಧಾನಿ ಮೋದಿ ಅವರು ಪೆಜೆಸ್ಕಿಯಾನ್ ಅವರೊಂದಿಗೆ ಮಾತನಾಡಿದ್ದರು. ಪ್ರಾದೇಶಿಕ ಸಂಘರ್ಷದ ಬಗ್ಗೆ ತಮ್ಮ ಕಳವಳಗಳನ್ನ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಇದೀಗ 2ನೇ ಬಾರಿ ಮತ್ತೊಮ್ಮೆ ದೂರವಾಣಿ ಮೂಲಕ ಮಾತುಕತೆಯನ್ನ ನಡೆಸಿದ್ದಾರೆ. ಇದೇನಪ್ಪ ಮಾತಾಡ್ತಿರ್ಲಿಲ್ಲ. ಅಲ್ಲಿ ಬಾಂಬ್ ಹಾಕಕ್ ಮುಂಚೆ ಇಸ್ರೇಲ್ಗೆ ಹೋಗಿ ಬಂದ್ರು. ಈಗ ಇರಾನ್ ಬಗ್ಗೆ ಮಾತಾಡ್ತಾರೆ. ಬಟ್ ಹೆಂಗೋ ಹ್ಯಾಂಡ್ಲ್ ಮಾಡ್ತಾವ್ರ ಇಬ್ರು. ಸಮಸ್ಯೆ ಆಗ್ಬಾರ್ದಲ್ಲ. ನಮ್ಗಂತೂ ಬಂದಿಲ್ಲ. ಇರಾನ್ ಎಲ್ಲಾ ಕಡೆ ನುಗ್ಸ್ತಾ ಕ್ಷಿಪಣಿಗಳನ್ನ. ಹಿಂಗ್ ಫ್ರೆಂಡ್ಶಿಪ್ ಇರೋ ಕಾರಣಕ್ಕೆ ನಮ್ಮ ಮೇಲೆ ಇನ್ನೂ ಹಾಕಿಲ್ಲ. ನಮ್ಗಂತೂ ಯುದ್ಧ ಬೇಡ ಅನ್ಸುತ್ತೆ. ಇವೆಲ್ಲ ನೋಡ್ತಾ ಇದ್ರೆ ಯುದ್ಧನೇ ಬೇಡ ಕಣ್ರಪ್ಪ ನಮ್ಗೆ ಅಂತ ಅನ್ಸುತ್ತೆ. ಯುದ್ಧ ಅವಶ್ಯಕತೆ ಇಲ್ಲ. ಮೊದ್ಲಾದ್ರೆ ಗಡಿಲಿ ಯುದ್ಧ ಮಾಡೋರು, ಈಗ ಕ್ಷಿಪಣಿ ಹೊಡೆದು ಉಡಾಯಿಸ್ತಾ ಇದಾರೆ. ಗಡಿಲಿ ಮಾತ್ರ ಸೇಫ್ ಸಮಸ್ಯೆ ಅನ್ಕೊಂಡಿದ್ರೆ ಈಗ ಗಡಿ ಮೀರಿ ಹೊಡೆಯೋ ಲೆಕ್ಕಾಚಾರಗಳು ಬಹಳ ಇದೆ. ಅಮೆರಿಕ ಕಾಯ್ತಿದ್ದ ಕ್ಷಣ ಕೊನೆಗೂ ಬಂದಿದೆ. ಇರಾನ್ ಯುದ್ಧದಲ್ಲಿ ತನ್ನ ಭರವಸೆಯ ಬೆಂಬಲವನ್ನ ಪಡೆದುಕೊಂಡಿದೆ. ಬ್ರಿಟಿಷರು ಈಗ ಅಮೆರಿಕವನ್ನ ಬೆಂಬಲಿಸಲು ನಿರ್ಧರಿಸಿದ್ದಾರೆ. ಇದರಿಂದಾಗಿ ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗಲಿದೆ. ಇರಾನಿನ ನೆಲದ ಮೇಲೆ ದಾಳಿ ಮಾಡಲು ಬ್ರಿಟನ್ ತನ್ನ ಮಿಲಿಟರಿ ನೆಲೆಗಳನ್ನ ಬಳಸಲು ಅಮೆರಿಕಾಗೆ ಅನುಮತಿಯನ್ನು ಕೊಟ್ಟಿದೆ. ಇರಾನಿನ ಕ್ಷಿಪಣಿ ನೆಲೆಗಳನ್ನ ತಟಸ್ಥಗೊಳಿಸಲು ಅಮೆರಿಕವು ಬ್ರಿಟಿಷ್ ನೆಲೆಗಳನ್ನ ಬಳಸುತ್ತದೆ ಎಂದು ಬ್ರಿಟಿಷ್ ಮಂತ್ರಿಗಳು ಸ್ವತಃ ದೃಢಪಡಿಸಿದ್ದಾರೆ. ಬ್ರಿಟಿಷರ ಈ ನಿರ್ಧಾರವು ಆರ್ಮುಜ್ನಲ್ಲಿ ಅಶಾಂತಿಯನ್ನ ಹೆಚ್ಚಿಸುವ ಸಾಧ್ಯತೆ ಇದೆ. ಕೆಲ ದಿನಗಳ ಹಿಂದಷ್ಟೇ ಇರಾನ್ ಮೇಲಿನ ಯುದ್ಧದಲ್ಲಿ ತನ್ನ ಯಾವುದೇ ಮಿಲಿಟರಿ ನೆಲೆಗಳನ್ನ ಬಳಸಲಾಗೋದಿಲ್ಲ ಎಂದು ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಈಗ ಗಲ್ಫ್ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡಿದ್ದಕ್ಕೆ ತನ್ನ ನಿಲುವನ್ನ ಬದಲಾಯಿಸಿದೆ ಎನ್ನಲಾಗ್ತಾ ಇದೆ. ಜಗತ್ತಿನಾದ್ಯಂತ ಮಹಾಯುದ್ಧದ ಕಾರ್ಮೋಡ ಕವಿಯುತ್ತಿರುವ ಬೆನ್ನಲ್ಲೇ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ನ ಅತ್ಯಂತ ಸೂಕ್ಷ್ಮ ಸ್ಥಳ ನತಾಂಜ್ ಪರಮಾಣು ಸ್ಥಾವರದ ಮೇಲೆ ಭೀಕರ ದಾಳಿ ನಡೆಸಿವೆ. ಇರಾನ್ನ ಅಣುಶಕ್ತಿಯ ಬೆನ್ನೆಲುಬು ಎಂದೇ ಪರಿಗಣಿಸಲಾದ ಈ ಭೂಗತ ಕೇಂದ್ರವನ್ನ ಗುರಿಯಾಗಿಸಿ ನಡೆಸಿದ ಈ ಪ್ರಹಾರವು ಇಡೀ ಮಧ್ಯಪ್ರಾಚ್ಯದಲ್ಲಿ ಆತಂಕದ ಕಿಚ್ಚನ್ನ ಹೆಚ್ಚಿಸಿದೆ. ಶನಿವಾರ ಬೆಳಗ್ಗೆ ಹಿಂದೂ ಮಹಾಸಾಗರದ ಡಿಯಾಗೋ ಗಾರ್ಸಿಯೋ ಮಿಲಿಟರಿ ನೆಲೆಯನ್ನ ಗುರಿಯಾಗಿಸಿ ನಡೆಸಿದ ದಾಳಿಯು ಯುದ್ಧದ ವ್ಯಾಪ್ತಿಯನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿದೆ. ಈ ಬೆನ್ನಲ್ಲೇ ಹೊರಬಿದ್ದಿರತಕ್ಕಂಥ ಮತ್ತೊಂದು ಆಘಾತಕಾರಿ ಸುದ್ದಿ ಅಂದ್ರೆ ಅಮೆರಿಕದ ಅತ್ಯಾಧುನಿಕ ಕ್ಷಿಪಣಿಗಳು ಮತ್ತು ಇಸ್ರೇಲ್ನ ವಾಯುಪಡೆಗಳು ಜಂಟಿಯಾಗಿ ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ನತಾನ್ಜ್ನ ಭೂಗತ ಘಟಕದ ಪ್ರವೇಶ ದ್ವಾರದ ಕಟ್ಟಡಗಳು ಧೂಳಿಪಟವಾಗಿವೆ ಎಂದು ವರದಿಗಳು ತಿಳಿಸಿವೆ. ಈ ದಾಳಿಯಿಂದ ಸ್ಥಾವರಕ್ಕೆ ಭಾರಿ ಹಾನಿಯಾಗಿದೆ ಎಂದು ದೃಢಪಟ್ಟಿದೆ. ಇನ್ನು ಇರಾನ್ ಪರಮಾಣು ಸುರಕ್ಷತಾ ಕೇಂದ್ರದ ಪ್ರಕಾರ ಸದ್ಯಕ್ಕೆ ಯಾವುದೇ ವಿಕಿರಣ ಸೋರಿಕೆ ಕಂಡು ಬಂದಿಲ್ಲ ಮತ್ತು ಈ ಪ್ರದೇಶದ ನಿವಾಸಿಗಳಿಗೆ ತಕ್ಷಣದ ಯಾವುದೇ ಅಪಾಯವಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಆದ್ರೆ ಅಣುಸ್ಥಾವರ ಧ್ವಂಸಗೊಂಡ್ರೆ ಹರಡುವ ವಿಕಿರಣಗಳು ಸುತ್ತಮುತ್ತಲ 100 ಕಿಲೋಮೀಟರ್ ಪ್ರದೇಶವನ್ನ ಸ್ಮಶಾನವಾಗಿಸುವ ಶಕ್ತಿಯನ್ನ ಹೊಂದಿದೆ. ವಿಶ್ವ ವಿನಾಶ. ಈ ಯುದ್ಧಗಳ ನೋಡ್ತಾ ಇದ್ರೆ ಸಾಕಪ್ಪ. ಒಳ್ಳೆ ರೀತಿಲಿ ಬದುಕದೆ ಧರ್ಮ, ಇದ್ಯಾವ ರೀತಿಯ ಯುದ್ಧಗಳು ಅಂತ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.